ಹರ್ಷ ಗುಪ್ತಾ ಅಂತ ಒಬ್ಬ DC ಇದ್ರು. ಅವ್ರು ಏನ್ ಮಾಡಿದ್ರು, ಇಲ್ಲಿಗಲ್ ಆಗಿರೋ ಎಲ್ಲಾ ಕನ್ಸ್ಟ್ರಕ್ಷನ್ ಗಳನ್ನ ಏನ್ ಮಾಡಿದ್ರು ಗೊತ್ತಾ, ಬೀದರ್ಲಿ ಮುಂಚೆ ಬೀದರ್ ತುಂಬಾ ಬ್ಯಾಕ್ವರ್ಡ್ ಇತ್ತು, ಅವ್ರು ಬಂದ್ಮೇಲೆ ತುಂಬಾ ಡೆವಲಪ್ ಮಾಡಿದ್ರು. ಎಲ್ಲಾ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಹೊಡಿಬೇಕಾಗಿತ್ತು. ಸೊ ಅವ್ರು ಏನ್ ಮಾಡಿದ್ರು, ನಾನೀಗ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಜನಗಳೇನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಸೊ ಅಪೋಸ್ ಮಾಡ್ತಾರೆ, ನಾನು ಏನ್ ಮಾಡ್ಬೇಕು, ಅವ್ನು ಸೀದಾ ಹೊಡೆದು ಫಸ್ಟ್ MLA ಮನೆನೇ ಹೊಡೆದ್ಬೇಕು. MLA MP ಬಗ್ಗೆ ನಾವು ನಂಬಿಕೊಂಡು ಬದುಕಕ್ಕಾಗಲ್ಲ. ಒಬ್ಬ IAS ಆಫೀಸರ್ ಚೆನ್ನಾಗಿದೆ, ನಿಜವೂ ತುಂಬಾ ಖುಷಿ ಆಗ್ಬಿಡುತ್ತೆ, ಯಾರು ಇವ್ನು ಏನೋ ನಮ್ ಲೈಫ್ ಬದಲಾಯಿಸ್ತಾನೆ ಅಂತ. ಒಬ್ಬ MLA MP ಬಗ್ಗೆ ಗೊತ್ತು, ಅವ್ನು ಕೋಟಿಗಟ್ಟಲೆ ಖರ್ಚು ಮಾಡಿ ಇನ್ನೂ ಎಲ್ರಿಗೂ ದುಡ್ಡು ಕೊಟ್ಟು ತನ್ ಗೆದ್ದಿರ್ತಾನೆ, ನಮ್ಗೆ ಗೊತ್ತು ಅವ್ನು ಲೂಟಿ ಮಾಡಕ್ ಬಂದಿದ್ದಾನೆ ಅಂತ. ಆದ್ರೆ ಒಬ್ಬ IAS ಆಫೀಸರ್ ಅವ್ನು ಯಾರಿಗೂ ದುಡ್ಡು ಕೊಟ್ಟು ಬಂದಿಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಆದ್ರೆ ಅಂತ IAS ಆಫೀಸರ್ ಕೂಡ ಕರೆಕ್ಟದೆ ತುಂಬಾ ಹಾರ್ಡ್ ಆಗುತ್ತೆ. ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಅಷ್ಟೇ ರಿಕ್ವೆಸ್ಟ್, ದಯವಿಟ್ಟು ಕರಪ್ಷನ್ ತಗೋಬೇಡಿ. ಬಡವ್ರಿಗಂತೂ ದಯವಿಟ್ಟು ಅವ್ರಿಗೆ ಕೇರ್ ಮಾಡಿ. ನೀವು ಯಾರೋ ದುಡ್ಡು. ಜೈ ಹಿಂದ್. ಇವತ್ತು ನಾವು ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಪ್ರಿಲಿಮ್ಸ್ ಒಳಗಡೆ ಅಂದ್ರೆ ಯಾವ ವಿದ್ಯಾರ್ಥಿ IAS IPS ಆಗ್ಬೇಕು ಅನ್ಕೊಂತಿದ್ರೆ ಅವರಿಗೆ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಒಳಗಡೆ. ಓಕೆ, ಟೋಟಲಿ 2 ಎಕ್ಸಾಮ್ ಬರುತ್ತೆ, ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಪ್ರಿಲಿಮ್ಸ್ ಅನ್ನು ನೀವು ಕ್ಲಿಯರ್ ಮಾಡಿದ್ರೆ ಮೇನ್ಸ್ಗೆ ಹೋಗ್ಬೋದು. ಓಕೆ, ಸೊ ಈ ಸಲ ನಾವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು ಅಂತ ಅಂದ್ರೆ ಯಾವ ಪೇಪರ್ಗಳು ಬರುತ್ತೆ, ಅದನ್ನ ಹೆಂಗ್ ಓದ್ಬೇಕು, ಅದ್ರ ಡೀಟೇಲ್ಸ್ ಏನಿದೆ, ಓಕೆ, ಅದ್ರ ಬಗ್ಗೆ ಬೇಸಿಕ್ ತಿಳ್ಕೊಳ್ಳೋಣ. ಓಕೆ, ಯಾವ ವಿದ್ಯಾರ್ಥಿ IAS IPS ಗೆ ಟ್ರೈ ಮಾಡ್ತಿದ್ದೀರಾ, ನೆನ್ಪಿಟ್ಕೊಳ್ಳಿ, ನೀವು ಎಲ್ಲೋ 1 ದಿವಸ 2 ದಿವಸ 1 ವೀಕ್ ಓದ್ಬಿಟ್ಟು ಆಮೇಲೆ ನಿಮ್ಗೆ ಏನಾಗುತ್ತೆ ಗೊತ್ತಾ, ಎಲ್ಲ ಪೇಪರ್ಗಳನ್ನ ತಿಳ್ಕೊಂಡ್ಮೇಲೆ ಮೆಂಟಲಿ ಅನ್ಸುತ್ತೆ ಇಷ್ಟೆಲ್ಲ ನಾನು ಓದ್ಬೇಕಾ ಅನ್ನೋ ತರ ಬಂದ್ಬಿಡುತ್ತೆ. ಬಟ್ ನೀವು ಅದನ್ನ ಕಂಟಿನ್ಯೂ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಾನ್ಸ್ಟೆಂಟ್ಲಿ ಡೈಲಿ 1 ಗಂಟೆ 2 ಗಂಟೆ, ನೀವು ಸ್ಟಾರ್ಟಿಂಗ್ ಒಳಗಡೆ 4 ಗಂಟೆ 5 ಗಂಟೆ ಸ್ಟಡಿ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ 1 ಗಂಟೆ ನೀವು ಡೈಲಿ 1 ಗಂಟೆ ಸ್ಟಾರ್ಟ್ ಮಾಡಿ ಓದಕ್ಕೆ ಆಟೋಮೆಟಿಕ್ ಹ್ಯಾಬಿಟ್ ಆಗ್ಬಿಡುತ್ತೆ. 1 2 3 ಮಂತ್ ತನಕ, ಮ್ಯಾಕ್ಸಿಮಮ್ 3 ಮಂತ್ ತನಕ ನಿಮ್ಗೆ ತುಂಬಾ ಕಾಂಪ್ಲಿಕೇಟ್ ಅನ್ಸುತ್ತೆ. ಆಫ್ಟರ್ 3 ಮಂತ್ ನಿಮ್ಗೆ ಅದೆಲ್ಲ ಕಾಮನ್ ಆಗ್ಬಿಡುತ್ತೆ. ಇಷ್ಟು ಸಬ್ಜೆಕ್ಟ್ ಇವೆ, ಹೆಂಗ್ ಓದ್ಬೇಕು, ಯಾವ ರೀತಿ ಸ್ಟಡಿ ಮಾಡ್ಕೋಬೇಕು, ಸ್ವಲ್ಪ ಐಡಿಯಾ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ನೋಡ್ತಿದ್ದಂಗೆ ಹಾರ್ಡ್ ಅನ್ಸುತ್ತೆ. ಓಕೆ, ಎನಿವೇ ಬೆಸ್ಟ್ ಆಫ್ ಲಕ್. ಯಾರು ಏನೋ IAS ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ದಯವಿಟ್ಟು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಪ್ರಿಲಿಮ್ಸ್ ಒಳಗಡೆ 2 ಪೇಪರ್ ಬರುತ್ತೆ. ಓಕೆ, GS1 CSAT. ಓಕೆ, ಪೇಪರ್ 1 ಪೇಪರ್ 2. GS ಅಂದ್ರೆ ಏನು, ಜನರಲ್ ಸ್ಟಡಿ. ಓಕೆ, CSAT ಅಂದ್ರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಇವು 2 ಪೇಪರ್ಗೆ ನಿಮ್ಮ ಟೈಮಿಂಗ್ ಬಂದ್ಬಿಟ್ಟು 2 ಅವರ್ಸ್ ಕೊಟ್ಟಿರ್ತಾರೆ. 2 ಪೇಪರ್ಗಳಿಗೆ ನೆನ್ಪಿಟ್ಕೊಳ್ಳಿ, 2 ಪೇಪರ್ಗೆ ಟೈಮಿಂಗ್ ಎಷ್ಟಿದೆ, 2 ಅವರ್ಸ್. ನಂಬರ್ಸ್, ಟೋಟಲಿ ನಂಬರ್ಸ್ ಬಂದ್ಬಿಟ್ಟು 200 ಮಾರ್ಕ್ಸ್ ಇದೆ 2ಕ್ಕೂ. ಇದಕ್ಕೂ ಕೂಡ ಸೇಮ್ 200 ಮಾರ್ಕ್ಸ್. ಅಂಡ್ ಕ್ವಶನ್ಸ್ ಎಷ್ಟು ಬಂದ್ಬಿಡುತ್ತೆ ಇದ್ರೊಳಗೆ, GS ಒಳಗಡೆ ನಿಮ್ಗೆ 100 ಕ್ವಶನ್ಸ್ ಬರುತ್ತೆ, ಇದು ಒಳಗಡೆ 80 ಕ್ವಶನ್ಸ್ ಬಂದ್ಬಿಡುತ್ತೆ. GS 1 ಪೇಪರ್ಗೆ 100 ಕ್ವಶನ್ ಕೊಡ್ತಾನೆ, ಇದು ಒಳಗಡೆ 80 ಕ್ವಶನ್ ಕೊಡ್ತಾನೆ. ಇದು ಪೇಪರ್ ಬಂದ್ಬಿಟ್ಟು ನಿಮ್ಗೆ ರ್ಯಾಂಕಿಂಗ್ ವೈಸ್ ಇದೆ, ಕಟ್ ಆಫ್ ತಗೋಬೇಕಾಗುತ್ತೆ. ಇದು ಒಳಗಡೆ ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇದೆ ಅಷ್ಟೇ. ಏನಿದೆ, ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇದೆ. ಟೋಟಲಿ 200 ನಂಬರ್ ಒಳಗಡೆ GS ಒಳಗಡೆ ಆಲ್ಮೋಸ್ಟ್ 180 190 ನೀವು ತಗೊಳ್ಳೇಬೇಕು. ಯು ಹ್ಯಾವ್ ಟು ಟೇಕ್. ತುಂಬಾ ಟಫ್ ಇರುತ್ತೆ ಎಕ್ಸಾಮ್, ನೆನ್ಪಿಟ್ಕೊಳ್ಳಿ. ಒಬ್ಬಿಬ್ಬರಲ್ಲ, ಆಲ್ಮೋಸ್ಟ್ 8 to 10 lakh ಸ್ಟೂಡೆಂಟ್ ತನಕ ವಿದ್ಯಾರ್ಥಿಗಳು ಈ ಎಕ್ಸಾಮ್ ನ ಅಟೆಂಡ್ ಮಾಡ್ತಾರೆ. ಯೋಚನೆ ಮಾಡಿ, ಇದು ಒಳಗಡೆ ಅರೌಂಡ್ 20,000 ಸ್ಟೂಡೆಂಟ್ಸ್, ಅದಕ್ಕಿಂತ ಜಾಸ್ತಿ ಅಂತೂ ಸೆಲೆಕ್ಷನ್ ಆಗಲ್ಲ ಅನ್ಕೋದಿ. ಅರೌಂಡ್ 20,000 ರ್ಯಾಂಕಿಂಗ್ ತನಕ ಇರುತ್ತೆ. ಓಕೆ, ಅದ್ರ ಒಳಗಡೆ ಮತ್ತೆ ಮೇನ್ಸ್ ಒಳಗಡೆ ತುಂಬಾ ಟಫ್ ಇರುತ್ತೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ, ಸೊ ನೀವು ಕಟ್ ಆಫ್ ಇಷ್ಟೊಂದು ತಗೊಳ್ಳೇಬೇಕಾಗುತ್ತೆ. CSAT ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಕ್ವಾಲಿಫೈಯಿಂಗ್ ಇದೆ. ಇದರೊಳಗೆ ನೀವು 60 to 70 ನಂಬರ್ಸ್ ತಗೊಂಡ್ರು ಕೂಡ ನೀವು ಪಾಸ್ ಆಗ್ಬಿಡ್ತೀರಾ. ಈ ಮೈಂಡಲ್ಲಿ ಬಂದ್ಬಿಡುತ್ತೆ. ಹಂಗ CSAT ತುಂಬಾ ಈಸಿ ಇದೆ ಅಲ್ವಾ, ಈಸಿ ಅಂತ ತಿಳ್ಕೊಬೇಡಿ. ಓಕೆ, ಡೋಂಟ್ ಥಿಂಕ್ ದಟ್ ಇಟ್ ಇಸ್ ಈಸಿ, ಇಟ್ಸ್ ಗೋಯಿಂಗ್ ಟು ಬಿ ಈಸಿ. ಓಕೆ, ಇದು ಒಳಗಡೆ ನಿಮಗೆ ಟಫ್ ಏನಂದ್ರೆ ಮ್ಯಾಥ್ಸ್ ಏನಿದೆ. ಮ್ಯಾಥ್ಸ್ ಅಂದ್ರೆ ತುಂಬಾ ಜನರಿಗೆ ಪಸೀದ ಬಂದ್ಬಿಡ್ತಾರೆ, ರೈಟ್? ಆಗುತ್ತೆ ಇಲ್ವಾ? ತುಂಬಾ ಜನ ಅನ್ಸುತ್ತೆ ಸರ್ ಮ್ಯಾಥ್ಸ್ ಓದ್ಬೇಕು ಅಂದ್ರೆ ಅಷ್ಟೊಂದು ಈಸಿ ಇಲ್ಲ. ಕೆಲವು ವಿದ್ಯಾರ್ಥಿಗಳು ಅಂದ್ರೆ ಹೆಂಗಂದ್ರೆ ಮ್ಯಾಥ್ಸ್ ಅಂದ್ರೆ ಅವ್ರು ಯಾವ್ದು ಬೇಕಾದ್ರೂ ಹೇಳಿ, ನೀವು ಮ್ಯಾಥ್ಸ್ ಅಂದ್ರೆ ಇಷ್ಟು ಖುಷಿ ಆಗ್ಬಿಡುತ್ತೆ ಕೇಳಬೇಡಿ. ಕೆಲವರಿಗೆ ಪಸೀನ ಬಂದ್ಬಿಡುತ್ತೆ. ಹಿಂಗೆ ನಮಗೂ ಹಂಗೆ ಒಂದ್ಸಲ ಮ್ಯಾಥ್ಸ್ ಅಂದ್ರೆ ತುಂಬಾ ಟಫ್ ನಮ್ಗೆ ಅನ್ಸುತ್ತೆ. ಬಟ್ ಅಷ್ಟೇನಿಲ್ಲ,
ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡೋಣ ಇಶ್ಯೂ. ಈಗ ನೀವು ಪ್ರಿಪರೇಷನ್ ಮಾಡ್ಕೋಬೇಕಿದೆ. ಓಕೆ, ಪ್ರಿಲಿಮ್ಸ್ ಒಳಗೆ ಸರ್ ಮ್ಯಾಥ್ಸ್ ನಾವು ಎಲ್ಲಿಂದ ಶುರು ಮಾಡೋದು? ಫಸ್ಟ್ ಏನ್ ಮಾಡಿ, ನಿಮ್ದು ಬೇಸಿಕ್ 10th ತನಕ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೀವು ಬೇಸಿಕ್ ಅಂದ್ರೆ ಡಿವಿಷನ್ ಇವೆಲ್ಲ ಬರುತ್ತೆ ಅಂತ ಅನ್ಕೋತೀನಿ. ಇದ್ರೊಳಗಡೆ ಸ್ವಲ್ಪ ಅಲ್ಜಿಬ್ರಾ ಆಗಿರ್ಬೋದು, ಅರ್ಥಮೆಟಿಕ್ ಆಗಿರ್ಬೋದು, ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಇವುಗಳನ್ನ ಸ್ಟಡಿ ಮಾಡಿ. ನೀವು 10th ತನಕ ಸಿ ಸೆಟ್ ಒಳಗಡೆ 10th ಓಕೆ ತನಕ ಯಾವ್ಯಾವ ಪುಸ್ತಕಗಳು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ನೀವು 10th ತನಕ ಮ್ಯಾಥ್ಸ್ ಕ್ಲಿಯರ್ ಮಾಡೋಂಥ ಕೆಪಾಸಿಟಿ ನಿಮ್ಮಲ್ಲಿರಬೇಕು. ಅರ್ಥ ಆಯ್ತಾ? ನೀವು ಅನ್ಕೋಬೇಡಿ ಇದು ಒಳಗಡೆ ಸಿ ಸೆಟ್ ಏನೋ ಜಸ್ಟ್ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ವೈಸ್ ನೋಡಿದ್ರೆ 33%, 34% ಬರುತ್ತೆ. ಇಷ್ಟು ಆರಾಮಾಗಿ ತಗೋಬಹುದು ಚೆನ್ನಾಗಿ ಓದಿದ್ರೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಬಿಡುತ್ತೆ. ಓಕೆ, GS ಬಂದ್ಬಿಟ್ಟು ಇದೊಂದು ತುಂಬಾ ಟಫ್ ಇದೆ. ಓಕೆ, ಟಫ್ ಇದೆ ಎಕ್ಸಾಮ್ ಅಂತೂ ಇದು ನೋಡಿ, ಭಾರತ ದೇಶದಲ್ಲಿ ಅತ್ಯಂತ ಕಾಂಪ್ಲಿಕೇಟ್ ಆಗಿರೋ ಎಕ್ಸಾಮ್ ಅಂದ್ರೆ ಯಾವುದು ನಿಮ್ಗೆ ಗೊತ್ತಿದೆ? UPSC ಎಕ್ಸಾಮ್. ಇದು ಒಳಗಡೆ ಒಬ್ಬ ವಿದ್ಯಾರ್ಥಿ IAS ಆಗ್ಬೇಕು, IPS ಆಗ್ಬೇಕು ಅಂದ್ರೆ ಅಷ್ಟೊಂದು ಈಸಿ ಇಲ್ಲ. ನೀವು IAS ಆದ್ರೆ ಹೆಂಗಿರುತ್ತೆ ನಿಮ್ ಲೈಫ್ ಗೊತ್ತಾನಿಲ್ಲ. ಹಿಂದೆ ಮುಂದೆ 4 ಕಾರುಗಳು ಓಡಾಡುತ್ತೆ. ಬೆಳಗ್ಗೆ ಅಡಿಗೆ ಮಾಡೋರು, ರಾತ್ರಿ ಅಡಿಗೆ ಮಾಡಕ್ಕೆ ನಿಮ್ಗೆ ದೊಡ್ಡ ಬಿಲ್ಡಿಂಗ್ ಕೊಡ್ತಾರೆ. ವಿದ್ಯಾರ್ಥಿಗಳು ಇರಕ್ಕೆ ಮಾಡಕ್ಕೆ ಫೆಸಿಲಿಟಿ. ಹಂಗೆ ಲೈಫ್ ರಾಯಲ್ ಲೈಫ್ ಇರುತ್ತೆ. ಹೆಂಗಿರುತ್ತೆ? 2, 3, 4 ಗಾಡಿಗಳಿರುತ್ತೆ ಮನೆ ಮುಂದೆ. 24 ಸೆಕ್ಯೂರಿಟಿ ಇರುತ್ತೆ. ಲೈಫ್ ಚೇಂಜ್ ಆಗಿಬಿಡುತ್ತೆ. ನಿಮ್ಮನ್ನು ನೋಡಿದ್ರೆ ಈವನ್ ಇಡೀ ಪೂರಾ ಬೀದರ್ ಡಿಸ್ಟಿಕ್ ನೀವು ಒಂದು ಕನ್ನಡ ಒಂದು ಡಿಸ್ಟಿಕ್ ನಿಮ್ಮ ಅಂಡರ್ ಒಳಗಡೆ ಕೊಟ್ಬಿಡ್ತಾರೆ. ರೈಟ್? ಸೊ ಎಷ್ಟು ಪವರ್ ಇರುತ್ತೆ ಒಬ್ಬ IAS ಆಫೀಸರ್ಗೆ. ನೀನು IAS ಆಫೀಸರ್ ಆದ್ರೆ ಹೆಂಗಿರುತ್ತೆ ಅಂತಂದ್ರೆ, ನೀವು ಇವತ್ತು ಬೆಳಗ್ಗೆ IAS ಆದ್ರೆ ಸಾಯಂಕಾಲ MLA MP ಫೋನ್ ಮಾಡ್ತಾರೆ. ಸರ್ ಹೆಂಗಿದೆ, ಆರಾಮಿದ್ದೀರಾ, ಪಾರ್ಟಿ ಬರ್ತೀರಾ, ಪಾರ್ಟಿ ಮಾಡೋಣ, ನಮಸ್ಕಾರ ಸರ್, ಎಲ್ಲರೂ ಬಂದು ಸಲ್ಯೂಟ್ ಹೊಡಿತಾರೆ ನಿಮ್ಗೆ. ಅಷ್ಟೊಂದು ಈಸಿ ಇಲ್ಲ. ನೀವು ನಾರ್ಮಲ್ ಆರ್ಡಿನರಿ ಪರ್ಸನ್ ಒಂದು ಕಾನ್ಸ್ಟೇಬಲ್ ಹತ್ರ ಹೋದ್ರೆ ಅವನಿಗೆ ಸರ್ ನಮಸ್ಕಾರ ಸರ್ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೋಬೇಕಾಗುತ್ತೆ. ನೀನ್ ಜಸ್ಟ್ 21 ಏಜ್ ಒಳಗಡೆ IAS ಆದಿ ಅಂದ್ರೆ ನಿನಗೆ ಕಾನ್ಸ್ಟೇಬಲ್ ಏನು ಸರ್ಕಲ್ಗಳು, ಇನ್ಸ್ಪೆಕ್ಟರ್ಗಳು, ಈವನ್ SP ಕೂಡ ನೀನ್ ಅಂಡರ್ದಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯೋಚನೆ ಮಾಡಿ ಎಷ್ಟು ಪವರ್ ಇರ್ತದೆ. MLA MP ಬಂದು ಕೂಡ ನಿನ್ನನ್ನು ಭೇಟಿ ಮಾಡಿ ನಿನ್ನನ್ನು ಯಾವಾಗ ಅಂದ್ರೆ ನೀನ್ ಏನಾದ್ರು ಕೋಪ ಮಾಡ್ಕೊಂಡಿಯೋ ಅಂತ ಹೆದರ್ಕೊಂಡ್ ಬಿಡ್ತಾರೆ. ಯಾಕೆಂದ್ರೆ ಒಬ್ಬ IAS ಪವರ್ ತುಂಬಾ ಜಾಸ್ತಿ ಇರುತ್ತೆ. ನಮ್ಮ ಬೀದರಲ್ಲಿ ನೋಡಿರ್ಬೇಕು, ಹರ್ಷಗುಪ್ತ ಅಂತ ಒಬ್ಬ DC ಇದ್ರು. ಅವ್ರು ಏನ್ ಮಾಡಿದ್ರು, ಇಲ್ಲಿಗಲ್ ಆಗಿರೋ ಎಲ್ಲಾ ಕನ್ಸ್ಟ್ರಕ್ಷನ್ ಗಳನ್ನ ಏನ್ ಮಾಡಿದ್ರು ಗೊತ್ತಾ? ಬೀದರಲ್ಲಿ ಮುಂಚೆ ಬೀದರ್ ತುಂಬಾ ಬ್ಯಾಕ್ವರ್ಡ್ ಇತ್ತು. ಅವ್ರು ಬಂದ್ಮೇಲೆ ತುಂಬಾ ಡೆವಲಪ್ ಮಾಡಿದ್ರು. ಎಲ್ಲಾ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಹೊಡಿಬೇಕಾಗಿತ್ತು. ಸೊ ಅವ್ರು ಏನ್ ಮಾಡಿದ್ರು, ನಾನೀಗ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಜನಗಳೇನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಸೊ ಅಪೋಸ್ ಮಾಡ್ತಾರೆ, ನಾನು ಏನ್ ಮಾಡ್ಬೇಕು? ಅವ್ನು ಸೀದಾ ಹೊಡೆದು ಫಸ್ಟ್ MLA ಮನೆನೇ ಹೊಡೆದ್ಬಿಟ್ಟ. ಯೋಚನೆ ಮಾಡಿ ಎಷ್ಟು ತಾಕತ್ತಿರಬೇಕು. ಫಸ್ಟ್ MLA ಮನೆನೇ ಹೊಡೆದ್ಮೇಲೆ ಉಳಿದವ್ರು ಏನು ಮುಚ್ಕೊಂಡು ಕೂತ್ಕೊಂಡ್ರು, ಯಾರು ಅವಾಜ್ ಮಾಡಿಲ್ಲ. ಯಾಕೆಂದ್ರೆ ಭಯ ಬಿಡ್ತು, MLA ಬಿಟ್ಟಿಲ್ಲ, ನಾನು ನೀನು ಯಾವ ಲೆಕ್ಕ. ಅವನು ಏನ್ ಹೇಳ, ಹರ್ಷಗುಪ್ತ ಏನ್ ಹೇಳಿದ್ರು? ಅವ್ರು ಹೇಳಿದ್ರು, ನಾನು ಹೊಡೆದ್ರೆ ನಿಮ್ಮ ಹತ್ರ ದುಡ್ಡು ತಗೋದಿ. ಏನ್ ದುಡ್ಡು ತಗೋದಿ? ಇಷ್ಟು ವರ್ಷ ಇಲ್ಲಿಗೆಲ್ಲ ನೀವು ಕಟ್ಟಿದ್ರೆ ಉಳಿದಿದ್ರೆ ಅದು ರೆಂಟ್ ಎಲ್ಲ ಕೊಡಬೇಕಾಗೈತೆ. ಜನಂದ್ರು ಬೇಡಪ್ಪ ನಾವೇ ಹೊಡ್ಕೋತೀವಿ. ಎಷ್ಟೋ ಜನಗಳು ತಮ್ಮ ಬಿಲ್ಡಿಂಗ್ ತಾವೇ ಹೊಡ್ಕೊಂಡಿದ್ದಾರೆ. ಹಂಗಿತ್ತು ಪವರ್. 3 ಲಕ್ಷ ರೂಪಾಯಿ 1 ಎಕರೆ ಲ್ಯಾಂಡ್ ಇರೋದು 30 ಲಕ್ಷ ಆಗ್ಬಿಟ್ಟಿದೆ. ಅಷ್ಟು ಡೆವಲಪ್ಮೆಂಟ್ ಆಗಿದೆ. ರಿಂಗ್ ರೋಡ್ ಅಲ್ಲಿ ಇಷ್ಟು ಡೆವಲಪ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ಯಾವ ರೀತಿ ಅಭಿವೃದ್ಧಿ ಆಗಿದೆ ಬೀದರ್ ಒಳಗಡೆ ಅಂದ್ರೆ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಅಷ್ಟೊಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ ಒಬ್ಬ DC ಪವರ್ ಎಷ್ಟು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕಾಗಲ್ಲ. ಅವನ ಹತ್ರ ತುಂಬಾ ಪವರ್ಸ್ ಇದೆ. ಓಕೆ, ಇನ್ನೊಂದು ಹೇಳ್ತೀನಿ, ಒಬ್ಬ IAS ಆಫೀಸರ್ ನೀನು ಆಗಿ ನಾನು ಜಸ್ಟ್ ಆರಾಮಾಗಿ ಬೆಳಿಗ್ಗೆ 10 ಗಂಟೆಗೆ ಹೋಗಿ 4 ಗಂಟೆಗೆ ಬಂದು ಸುಕೂನಾಗಿರ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೋಬೇಡಿ. ಒಬ್ಬ IAS ಆಫೀಸರ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಅಂದ್ರೆ ತುಂಬಾ ಇದೆ. ಒಬ್ಬ ಮಗು ಒಂದು ಹಳ್ಳಿ ಒಳಗಡೆ ಓದ್ತಾ ಇದೆ ಅಂದ್ರೆ ಅದಕ್ಕೆ ಒಳ್ಳೆ ಆಹಾರ ಸಿಗ್ತದಿಲ್ವಾ, ಬಟ್ಟೆ ಸಿಗ್ತದಿಲ್ವಾ, ಹಳ್ಳಿ ಒಳಗಡೆ ನೀರಿನ ಫೆಸಿಲಿಟಿ, ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿ ಒಬ್ಬ IAS ಆಫೀಸರ್ ಆಗಿರುತ್ತೆ. ಹಳ್ಳಿಯಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಒಬ್ಬ IAS ಆಫೀಸರ್ ಅವಶ್ಯಕತೆ. MLA MP ಬಗ್ಗೆ ನಾವು ನಂಬಿಕೊಂಡು ಬದುಕಕ್ಕಾಗಲ್ಲ. ಒಬ್ಬ IAS ಆಫೀಸರ್ ಚೆನ್ನಾಗಿದೆ, ನಿಜವೂ ತುಂಬಾ ಖುಷಿ ಆಗ್ಬಿಡುತ್ತೆ. ಯಾರು ಇವ್ನು ಏನೋ ನಮ್ಮ ಲೈಫ್ ಬದಲಾಯಿಸ್ತಾನೆ ಅಂತ. ಒಬ್ಬ MLA MP ಬಗ್ಗೆ ಗೊತ್ತು, 1 ಕೋಟಿ ಗಟ್ಟಲೆ ಖರ್ಚು ಮಾಡಿ ಎಲ್ರಿಗೂ ದುಡ್ಡು ಕೊಟ್ಟು ತನ್ ಗೆದ್ದಿರ್ತಾನೆ. ನಮ್ಗೆ ಗೊತ್ತು ಅವ್ನು ಡ್ಯೂಟಿ ಮಾಡಕ್ ಬಂದಿದ್ದಾನೆ ಅಂತ. ಆದ್ರೆ ಒಬ್ಬ IAS ಆಫೀಸರ್ ಅವ್ನು ಯಾರಿಗೂ ದುಡ್ಡು ಕೊಟ್ಟು ಬಂದಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಅಂತ IAS ಆಫೀಸರ್ ಕೂಡ ಕರೆಕ್ಟ್ ಅದೇ ತುಂಬಾ ಹಾರ್ಡ್ ಆಗುತ್ತೆ. ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಅಷ್ಟೇ ರಿಕ್ವೆಸ್ಟ್, ದಯವಿಟ್ಟು ಕರಪ್ಷನ್ ತಗೋಬೇಡಿ. ಬಡವ್ರಿಗಂತೂ ದಯವಿಟ್ಟು ಅವ್ರಿಗೆ ಕೇರ್ ಮಾಡಿ. ನೀವು ಯಾರೋ ದೊಡ್ಡ ಜನ ಈ MLA MP ಜೊತೆ ಏನಾದ್ರೂ ಮಾಡ್ಕೊಳ್ಳಿ, ಅದೇ ದಯವಿಟ್ಟು ಬಡವ್ರು ಮಾತ್ರ ಅವ್ರ ಲೈಫ್ ಮಾತ್ರ ಕೇರ್ ಮಾಡಿ ಅಟ್ಲೀಸ್ಟ್. ಓಕೆ, GS 1 ಪೇಪರ್ ಒಳಗಡೆ, ಓಕೆ GS 1 ಪೇಪರ್ ಒಳಗಡೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿ ನಿಮ್ಗೆ ಏನು ಓದ್ಬೇಕು ಹೇಳಿ.
ಹಿಸ್ಟ್ರಿ. ಓಕೆ, ಎರಡನೇದು ತುಂಬ ಇಂಪಾರ್ಟೆಂಟ್ ಜಿಯೋಗ್ರಾಫಿ. ಓಕೆ, ಎಕನಾಮಿಕ್, ಪಾಲಿಟಿ, ಎನ್ವೈರ್ಮೆಂಟ್, ನೀತಿ ಆಯೋಗ್. ನೀತಿ ಆಯೋಗ್ ಏನಿದೆ ಒಂದು ವೆಬ್ಸೈಟ್ ಇದೆ. ಓಕೆ, ಆ ವೆಬ್ಸೈಟ್ ಅನ್ನು ನೀವು ಸರ್ಚ್ ಮಾಡಿ ಬಂದ್ಬಿಡ್ತೀವಿ, ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ, ನಾನು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನೀತಿ ಆಯೋಗ್ ಏನು ಅಂಡ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಂದ್ರೆ ನೀವು ಡೈಲಿ ಏನ್ ಮಾಡಿ, ನ್ಯೂಸ್ ಪೇಪರ್ ಓದಿ. ದ ಹಿಂದೂ ಈಸ್ ಅ ಗುಡ್ ಪೇಪರ್. ದ ಹಿಂದೂ ಇಸ್ ವೆರಿ ಗುಡ್ ಪೇಪರ್. ನಿಮ್ಗೆ ಇಂಗ್ಲಿಷು ಇಂಪ್ರೂವ್ಮೆಂಟ್ ಆಗುತ್ತೆ, ಆಸ್ ವೆಲ್ ಆಸ್ ತುಂಬಾ ನಾಲೆಜ್ ಬರುತ್ತೆ, ಓದ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇವು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನೀವು ಫಸ್ಟು ಮ್ಯಾಥ್ಸ್ ಪ್ಲಸ್ ಇವು ಎಲ್ಲ ಸಬ್ಜೆಕ್ಟ್ ಅನ್ನು ಓದಕ್ಕೆ ಸ್ಟಾರ್ಟ್ ಮಾಡಿ. ಪ್ರಿಲಿಮ್ಸ್ ಈ 2024 ಒಳಗಡೆ ಅಂತೂ ಮುಗ್ದೋಗ್ಬಿಟ್ಟಿದೆ. ನೆಕ್ಸ್ಟ್ 2025 ಒಳಗಡೆ ನೆಕ್ಸ್ಟ್ ಎಕ್ಸಾಮ್ ಏನು ಬರುತ್ತಲ್ಲ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳಿ. ಸೀರಿಯಸ್ ಆಗಿ ಸ್ಟಡಿ ಅಂದ್ರೆ ನೀವು 4 ಮಂತ್ ಹಿಂದೆ ಕೂಡ ಸ್ಟಾರ್ಟ್ ಮಾಡಿದ್ರು ಕೂಡ ಈಸಿಯಾಗಿ ಇನ್ನು ಪ್ರಿಪರೇಷನ್ ಮಾಡ್ಕೋಬಹುದು. ಆದ್ರೆ ಇದ್ರ ಬಗ್ಗೆ ನಾಲೆಜ್ ಬಗ್ಗೆ 3-4 ಮಂತ್ ಆಗಿ ಹೋಗುತ್ತೆ. ಸೊ ಬೇಸಿಕ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ GS ಅಂಡ್ CSET ಎರಡು ಏನು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದು ಒಳಗಡೆ ಏನ್ ಕ್ವಶನ್ ಕೇಳ್ತಾರೆ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೋಡಿ, ಪ್ರಿಲಿಮ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕ್ಲಿಯರ್ ಮಾಡಿದ್ರೆ ನೀವು ಮೇನ್ಸ್ಗೆ ಹೋಗ್ಬೋದು, ನೆಕ್ಸ್ಟ್ IAS ಆಗುವಂತ ಅವಕಾಶಗಳು ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ಒಳಗಡೆ ನಾನು ಈ CSAT ಒಳಗಡೆ ಟೋಟಲಿ ಯಾವ್ಯಾವ ಬರುತ್ತೆ ಸಿಲೆಬಸ್ ವೈಸ್, ಓಕೆ, ಯಾವ್ಯಾವ ಟಾಪಿಕ್ ಅನ್ನು ಓದ್ಕೋಬೇಕು ಅಂತ ಹೇಳ್ತೀನಿ. ಪ್ಲಸ್ GS1 ಇದು ಒಳಗಡೆ ಈಗ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಒಳಗಡೆ ಏನ್ ಕೇಳಬಹುದು. ಓಕೆ, ಇನ್ನು ಡೀಟೇಲ್ ಆಗಿ ಜಿಯೋಗ್ರಫಿ ಒಳಗಡೆ ಏನೇನು ಕೇಳಬಹುದು. ಓಕೆ, ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ಅದ್ರ ಬಗ್ಗೆ ನೀವು ಓದ್ಕೊಳ್ಳೋದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.